ಬೆಂಗಳೂರಿನ ವೈಕುಂಠ ಏಕಾದಶಿ ಹಬ್ಬದ ಸಂಭ್ರಮ ಜೋರಾಗಿದೆ. ವೆಂಕಟೇಶ್ವರನ ದೇಗುಲಗಳಲ್ಲಿ ಬೆಳಗ್ಗೆ 3:30ರಿಂದಲೇ ದರ್ಶನ ಶುರುವಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಟಿಟಿಡಿ ದೇವಸ್ಥಾನಗಳಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ವೈಕುಂಠ ದ್ವಾರದ ಬಾಗಿಲು ಓಪನ್ ಆಗಿದೆ. ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ನೂಕು ನುಗ್ಗಲು ಉಂಟಾಗದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಏನಿವತ್ತು ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ಟಿಟಿಡಿ ದೇವಸ್ಥಾನದಲ್ಲಿ ಸಾಕಷ್ಟು ಜನ ಈಗಾಗಲೇ ವೈಕುಂಠ ದ್ವಾರದ ಮೂಲಕ ದರ್ಶನ ಪಡೆಯಲು ಮುಂದಾಗಿರ್ತಕ್ಕಂಥದ್ದು. ನೀವೇನು ನೋಡ್ತಾ ಇದ್ದೀರಾ, ಬೆಳಗಿನ ಜಾವ 3:37 ಈ ಒಂದು ವೈಕುಂಠ ದ್ವಾರ ಓಪನ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನ ಭಕ್ತರು ಬೆಳಗಿನ ಜಾವ ಸುಮಾರು 2:45 ಬಂದು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ದ್ವಾರ ಓಪನ್ ಆಗಿದೆ. ಓಪನ್ ಆಗಿ ಇನ್ನೂ ಕೂಡ ಕ್ಯೂರಲ್ಲಿ ಹೆಚ್ಚಿಸ್ತಾ ಇರ್ತಕ್ಕಂಥ. ಅದರಲ್ಲೂ ಕೂಡ ಹೊರಗಡೆ ಎಲ್ಲ ಕೂಡ VIP ಬೋರ್ಡ್ಗಳನ್ನು ಹಾಕಿರ್ತಕ್ಕಂಥದ್ದು. ಯಾವುದೇ ರೀತಿಯ VIP ಬುಕಿಂಗ್ ಪಾಸಸ್ ಸಿಗಲ್ಲ ಅಂತ ಹೇಳಿದ್ರು, ಆದರೂ ಕೂಡ ಜನ ಸಿಕ್ಕಾಪಟ್ಟೆ ಲೈನಲ್ಲಿ ನಿಂತಿರ್ತಕ್ಕಂಥದ್ದು, ವೆಯ್ಟ್ ಮಾಡ್ತಾರೆ ಏನು ಶ್ರೀನಿವಾಸನ ದರ್ಶನ ಪಡೆಯೋದಕ್ಕೆ. ಜೊತೆಗೆ ಈಗಾಗಲೇ ಒಳಗಡೆ ವೈಕುಂಠ ದ್ವಾರದ ಮುಖಾಂತರ ಹಲವು ಪೂಜೆ ಪುನಸ್ಕಾರಗಳು ಕೂಡ ಆ ಸ್ವಾಮಿ ಅವರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಮಲ್ಲೇಶ್ವರಂನಲ್ಲಿ ಏನು ತಿರುಪತಿಯಲ್ಲಿ ಒಂದು 6 ಜನ ಮೃತಪಟ್ಟಿದ್ರು, ಮಲ್ಲೇಶ್ವರಂ ಅಲ್ಲೂ ಸಹ ಸಾಕಷ್ಟು ಒಂದು ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಾಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸುಮಾರು 4ರಿಂದ 5 KSRP ತೊಗಡಿಯನ್ನು ನಿಯೋಜನೆ ಮಾಡಿರ್ತಕ್ಕಂಥ. ನೀವು ನೋಡ್ತಾ ಇದ್ರೆ ವಿಜುವಲ್ಸ್ ಅಲ್ಲಿ ಪ್ರತಿಯೊಂದು ಸೆಕ್ಯೂರಿಟಿಗಳಿಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಮಾಹಿತಿಗಳನ್ನು ನೀಡಿ ಎಲ್ಲೆಲ್ಲಿ ಯಾರ್ಯಾರು ಅಲರ್ಟ್ ಆಗಿದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಅಲ್ಲಿ ಪೇಪರ್ ಅನ್ನು ಇಟ್ಕೊಂಡು ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಭದ್ರತೆ ಸಾಕಷ್ಟು ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡ್ತಾ ಇರ್ತಕ್ಕಂಥ. ಅದರಲ್ಲೂ ಕೂಡ ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಅವ್ರನ್ನ ಕೂಡ ಈ ಸಲ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ತಿರುಪತಿಯಲ್ಲಿ ನಡೆದಿರುವಂಥ ಘಟನೆ ಇಲ್ಲಿ ಅಂದ್ರೆ ನೂಕು ನುಗ್ಗಲು ಅಟ್ಲೀಸ್ಟ್ ನೂಕು ನುಗ್ಗಲು ಕೂಡ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ವೈಕುಂಠ ದ್ವಾರ ಅಂದ್ರೆ ದೇವಸ್ಥಾನ ಬಳಿ ಎಂಟ್ರೆನ್ಸ್ ನಲ್ಲಿ ಅಲ್ಲೊಂದು ದ್ವಾರವನ್ನು ನಾವು ತೋರಿಸ್ತಾ ಹೋಗ್ತೀವಿ. ಆ ದ್ವಾರವನ್ನು ತೋರಿಸ್ತಾ ಹೋಗ್ತಾರೆ. ಅಲ್ಲೇ ಮೊದಲಿಗೆ ಆ ದ್ವಾರದ ಬಳಿಯೇ ಒಂದು ಫಿಲ್ಟರ್ ಅನ್ನ ಮಾಡ್ತಾರೆ, ಅಂದ್ರೆ ನೂಕು ನುಗ್ಗಲು ಆಗದಂತೆ ತಡೆಯಲು ಕೂಡ ಪ್ರಯತ್ನ ಪಡ್ತಾರೆ. ಅದರ ಜೊತೆಗೆ ಒಳಗಡೆ ಬಂದ ನಂತರ ಯಾರೇ ಭಕ್ತಾದಿಗಳು ಒಳಗಡೆ ಬಂದ ನಂತರ ಸರತಿ ಸಾಲಿನಲ್ಲಿ ನಿಂತು ಒಂದು ದರ್ಶನವನ್ನ ಪಡೆಯಬೇಕು. ಜೊತೆಗೆ ಆ ಪಾಸು ಅಥವಾ VIP ಎಂಟ್ರಿಗಳು ಅಂತ ಹೇಳಿದ್ರೆ ಮೊದಲೇ ಅವರಿಗೆ ಈಗಾಗಲೇ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಯಾರು ಕೂಡ VIP ಎಂಟ್ರಿ ಪಾಸ್ ಅನ್ನ ನಾವು ನೀಡಿರೋದಿಲ್ಲ. ಎಲ್ಲರಿಗೂ ಕೂಡ ಸರತಿ ಭಕ್ತರಿಗೆ ಒಂದರಂತೆಯೇ ಒಂದು ದರ್ಶನ ಶ್ರೀನಿವಾಸನ ದರ್ಶನ ಪಡೆಯಬೇಕು. ಇನ್ನು ಈ ವಿಜುವಲ್ಸ್ ಏನು ತೋರಿಸಿ ದೇವಸ್ಥಾನದ ಮುಖ್ಯ ದ್ವಾರ ಅಂತಾನೆ ಹೇಳ್ಬೋದು. ಈ ಒಂದು ದ್ವಾರದಲ್ಲಿ ಮುಖಾಂತರ ಒಳಗಡೆ ಹೋದ್ರೆ ಶ್ರೀನಿವಾಸನ ದರ್ಶನವನ್ನು ಕೂಡ ಪಡಿಬಹುದು. ಈಗಾಗಲೇ ಆ ಜನ ಸಂದಣಿ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲರನ್ನು ಕೂಡ ಸ್ಟ್ರಿಕ್ಟ್ ಆಗಿ ಲೈನಲ್ಲಿ ನಿಲ್ಲಿಸಿ ಒಂದು ರೀತಿಯಲ್ಲಿ ಒಬ್ಬೊಬ್ಬರನ್ನೇ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಒಳಗಡೆ ಕಂಪ್ಲೀಟ್ ಆಗಿ ಒಂದು ಪೂಜೆ ನಡೀತಾನೆ ಇರ್ತಕ್ಕಂಥದ್ದು. ಸುಮಾರು 1.5 ಗಂಟೆಗಳ ಕಾಲ ಒಂದು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸೇವಾ ಕಾರ್ಯಕರ್ತರು ಏನಿದ್ದಾರೆ ಅವರಿಗೆ ಮಾತ್ರ ಸದ್ಯಕ್ಕೆ ಈಗ ಒಳಗಡೆ ಅಲೋವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಪ್ರತಿ ಅವರಿಗೂ ಕೂಡ ಒಂದು ಮಾಹಿತಿಯನ್ನ ಲೋಕಲ್ ಪೊಲೀಸರಿಗೆ ಈ ಮಂಡಳಿ ಟಿಟಿಡಿ ಮಂಡಳಿಯವರು ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಒಟ್ಟಾರೆಯಾಗಿ ಇನ್ನ ಕೆಲವೇ ಕ್ಷಣಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀನಿವಾಸ ದರ್ಶನನ ಕೂಡ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಅಲ್ಲ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ಕಲಿಯುಗದ ವೈಕುಂಠ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಪಾರ ಭಕ್ತ ಸಾಗರವೇ ಹರಿದು ಬಂದಿದೆ. ವೈಕುಂಠ ಏಕಾದಶಿ ಹಿನ್ನೆಲೆ ತಿಮ್ಮಪ್ಪನ ದರ್ಶನ ಬೆಳಗ್ಗೆ 3 ಗಂಟೆಯಿಂದಲೇ ಶುರುವಾಗಿದೆ. ವೈಕುಂಠ ದ್ವಾರ ಓಪನ್ ಆಗಿದ್ದು ವೈಕುಂಠ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಮೊನ್ನೆ ನಡೆದಂತಹ ಕಾಲ್ತುಳಿತ ಪ್ರಕರಣದಿಂದಾಗಿ ಟಿಟಿಡಿ ಎಚ್ಚೆತ್ತುಕೊಂಡಿದ್ದು ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಂಡಿದೆ. ವೈಕುಂಠ ದರ್ಶನ ಪಡೆದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ಸುರಭಂ ಸಕಲ ವಿರವೀರ ಪ್ರತಿಬಲ ಯೋಧವನ ಬಲ ಸೈನ್ಯ ವಿರಗತ ವತ್ಸಲಯ ಪ್ರಗತ